ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನಿರ್ಬೋದು ಅಂತ ಆಲ್ರೆಡಿ ನನ್ನ ತಮ್ಬ್ಲೈನ್ ನೋಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಏನಿರ್ಬೋದು ಅಂತ. ಸೊ ನಮ್ಮ ಫ್ರೆಂಡ್ಗೆ ಪ್ರ್ಯಾಂಕ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪ್ರ್ಯಾಂಕ್ ಮಾಡೋ ನೆಸೆಸಿಟಿ ಇರಲಿಲ್ಲ, ಆ್ಯಕ್ಚುಲಿ ಅದು ಸಡನ್ನಾಗಿ ಆಗಿ ಬಂದಿದ್ದು ಅಷ್ಟೇ. ಸೊ ಇಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ ನೋಡ್ತಿದ್ದಾರೆ. ಸೊ ಇಲ್ಲಿ ನಾನು ಕ್ಯಾರೆಟ್ ಸ್ಮೂತಿ ಮಾಡ್ಕೊಂಡಿದ್ದೀನಿ. ಸೊ ಕಣ್ಣಿಗೂ ತುಂಬಾ ಒಳ್ಳೆಯದು, ಹೆಲ್ತಿಗೂ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇವತ್ತು ಗುರುವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ಒಂದು ಸ್ಮೂತಿ ಕುಡ್ಕೊಂಡು ಆಮೇಲೆ ಹೋಗಿ ಆಫೀಸಲ್ಲೇ ಹೋಗಿ ತಿಂಡಿ ತಿನ್ನೋಣ ಅಂತೇಳಿ ನಾನು ಏನು ಮಾಡ್ಕೊಳ್ಳಲಿಲ್ಲ, ಟಿಫನ್ ಏನು ತಿನ್ನಲಿಲ್ಲ. ಸೊ ಆಫೀಸ್ಗೆ ಹೋಗಿ ತಿನ್ನೋಣ ಅಂತೇಳಿ. ಸೊ ನನಗೆ ಸಿಸ್ಟಮ್ ನೋಡಿ ನೋಡಿ ತುಂಬಾ ಕಣ್ಣೆಲ್ಲ ಒಂಥರ ಪಾಯಿಂಟ್ ಕೂಡ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಐ ಟೆಸ್ಟಿಂಗ್ ನಾನಿನ್ನೂ ಹೋಗಿಲ್ಲ, ಹೋಗಬೇಕು. ಸೊ ಇದನ್ನೆಲ್ಲ ಸ್ವಲ್ಪ ತಿನ್ಬೋದಲ್ವಾ, ಕರಿಬೇವು ತಿನ್ಬೋದು, ಆಮೇಲೆ ಕ್ಯಾರೆಟ್ ತಿನ್ಬೋದು. ಸೊ ಅದನ್ನು ನನಗೆ ಕ್ಯಾರೆಟ್ ಹಾಗೆ ತಿನ್ನೋದಕ್ಕಿಂತ ಸ್ಮೂತಿ ಮಾಡ್ಕೊಂಡು ಕುಡಿಯೋಣ, ಹಾಗೆ ಡ್ರೈ ಫ್ರೂಟ್ಸ್ ಜೊತೆ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಕುಡಿತಾ ಇದ್ದೀನಿ. ಸೊ ಇದನ್ನು ಕುಡ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಆಮೇಲೆ ಅವಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಇರೋದು ಗೊತ್ತಿರಲಿಲ್ಲ. ಸೊ ಆ್ಯಕ್ಚುಲಿ ನಮ್ಮ ಅತ್ತೆ ಜೊತೆ ನಾನು ಯಾವಾಗಲಾದರೂ ಫೋನಲ್ಲಿ ಮಾತಾಡಬೇಕಾದ್ರೆ ಸೊ ಹೀಗೆ ಯೂಟ್ಯೂಬ್ ಚಾನಲು, ಕಮೆಂಟು, ಈ ಥರ ಸಬ್ಸ್ಕ್ರೈಬ್, ಈ ಥರ ಏನಾದರೂ ಮಾತಾಡಬೇಕಾದ್ರೆ ಅವಳು ಕೇಳಿಸ್ಕೊಂಡು ಫೋನ್ ಇಟ್ಮೇಲೆ ಕೇಳ್ತಾ ಇದ್ದು ಏನೇನು ನಿಂದು ಯೂಟ್ಯೂಬ್ ಚಾನಲ್ ಇದೆಯಾ ಅಂತ. ಸೊ ನಾನು ಇಲ್ಲ ಕಣೆ ಅಂತ ಹೇಳ್ತಾ ಇದ್ದೆ. ಅವಳು ಹಾಗೆ ಅಂದ್ಕೊಂಡು ಸುಮ್ಮನಾಗ್ತಿದ್ಲಂತೆ. ಹೌದಾ ಬಿಡು ಹೋಗಿ, ಏನೋ ಇನ್ಸ್ಟಾಗ್ರಾಮ್ನೆಲ್ಲ ಈಗ ಯೂಸ್ ಮಾಡ್ತಾರಲ್ಲ, ಸೊ ಅದೇನೋ ಮಾತಾಡ್ತಾ ಇದ್ದಾಳೆ ಆಗಿದ್ರೆ ಅಂದ್ಕೊಂಡು ಸುಮ್ಮನೆ ಆಗಿದ್ಲಂತೆ. ಸೊ ಅದಾದಮೇಲೆ ಹೇಳ್ಬಾರ್ದು ಅನ್ನೋ ಇಂಟೆನ್ಷನ್ ಏನಿರಲಿಲ್ಲ, ಹೇಳ್ಬೇಕು ಅಂತಲೇ ಇದೆ. ಬಟ್ ಒಂದು ಟೈಮ್ ಬಂದಾಗ ಹೇಳ್ಬೇಕು ಅಂತ ನನಗಿಷ್ಟ ಇತ್ತು. ಅದಾದಮೇಲೆ ನನಗೆ ಯಾಕೋ ಮನಸ್ಸು ತಡಿತಾನೆ ಇಲ್ಲ, ಯಾಕಂದರೆ ನಾನು ಎಲ್ಲನೂ ಅವಳ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ. ಈ ವಿಷಯ ಏನಕ್ಕೆ ಶೇರ್ ಮಾಡಬಾರ್ದು ಅಂತ ಅನ್ನಿಸ್ತಾ ಇತ್ತು. ಸೊ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾನೆ ಇದ್ದರು, ಮುಚ್ಚಿಡೋದ್ರಲ್ಲಿ ಏನಿದೆ, ಹೇಳೋದಲ್ವಾ ನೀನು ಅಂತ ಹೇಳ್ತಾನೆ ಇದ್ದರು. ಹೇಳೋಣ ಬಿಡಿ ಅಂತಾನೆ ಅಂದೆ. ಸೊ ನನಗೆ ಯಾಕೋ ಮನಸ್ಸು ತಡಿತಾನೆ ಇರಲಿಲ್ಲ. ನಾನು ನಿಂಗೊಂದು ವಿಷಯ ಹೇಳ ಸೌಮ್ಯ ಅಂತ ಅಂದೆ. ಅವಳು ಸಡನ್ನಾಗಿ ಅವಳೊಂದು ಕಂಟೆಂಟೇ ಹುಡ್ಕೊಟ್ಬಿಟ್ಲು ನನಗೆ. ಸೊ ಏನು ವಿಷಯ ಹೇಳಿದ್ಲು, ಏದ್ರ ಬಗ್ಗೆ ಪ್ರ್ಯಾಂಕ್ ಮಾಡಿದ್ವಿ ಅನ್ನೋದನ್ನ ಸ್ಕಿಪ್ ಮಾಡಿದೆ ನೋಡಿ. ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಸೊ ನಾನು ಇದನ್ನು ಮುಗಿಸ್ಬಿಟ್ಟು ನಾನು ಕೂಡ ಆಫೀಸ್ಗೆ ಹೋಗ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ನೋಡಿ ಇಷ್ಟ ಆದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಜ ಕಣೆ, ನಮ್ಮ ಹಸ್ಬೆಂಡು ಶಾಕ್ ಆದರು. ಸರ್ಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಸರ್ ಮೊನ್ನೆ ಏನೋ ಕೇಳಿದ್ರು. ಏನು ಮಾಡೋಣ, ಸರ್ಗೆ ಹೆಂಗೆ ಹೇಳೋಣ, ಬೈದ್ರೆ ಮತ್ತು ಮೊನ್ನೆ ಏನೋ ಕೇಳಿದ್ನಲ್ಲಮ್ಮ, ಮತ್ತು ಇನ್ನೂ ಇದೆ, ಇನ್ನೂ ಪ್ಲ್ಯಾನಿಂಗ್ ಇದೆ ಅಂತ ಅಂದರೆ ತಿರುಗಿ ಕಡೆ ಹೇಳು. ಲೈಟ್ ಬಂದ. ನಿನ್ನೆ ಟೆಸ್ಟ್ ಮಾಡಿಕೊಂಡೆ, 2 ಲೈನ್ಸ್ ಬಂತು. ಏನು ಮಾಡಬೇಕು ಅಂತ ನಮ್ಮ ಅತ್ತೆಗೆ ಹೇಳಿದ್ರೆ ಊರಿಗೆ ಬಂದುಬಿಡಿ, ನಿಂಗೆ ಆದರೆ ಮಾಡು, ಇಲ್ಲಾಂದರೆ ಬಸ್ಸಲ್ಲೆಲ್ಲ ಓಡಾಡ್ತೀಯಾ, ಅವೆಲ್ಲ ಆಗಲ್ಲ ಅಂತವ್ರೆ. ನಮ್ಮ ಹಸ್ಬೆಂಡೂ ಏನು ಹಿಂಗಾಗೋಯ್ತು, ಏನೋ ಪ್ಲ್ಯಾನ್ ಇಟ್ಕೊಂಡು ಬಂದರೆ ಏನೋ ಆಗೋಯ್ತು ಅಂತ ಅವ್ರಂತವ್ರೆ. ಸುಬ್ಬಲಕ್ಷ್ಮಿಗೆ ಬರಿವಳು ಈ ಕಡೆ ಖುಷಿ, ಈ ಕಡೆ ಬೇಜಾರು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತವ್ರೆ. ಮಾತಾಡಿ ಸರ್ ಹತ್ರ ಆದಷ್ಟು ಬೇಗ, ಏನು ಚಿಂತೆ. ಮತ್ತು ನಾಳೆ ಏನೋ ಉಪವಾಸ ಮಾಡ್ಕೊಳ್ತೀನಿ.
ಅದೇನಾಗುತ್ತೆ. ಅದೆಲ್ಲ ತಿನ್ಬಾರ್ದಾ ಜಾಸ್ತಿ. ಪಪ್ಪಾಯ ಹಲಸಿನಣ್ಣು ಈ ಮೂರು ತಿನ್ಬಾರ್ದು ಹಣ್ಣಲ್ಲಿ. ನಂಗೆ ಗೊತ್ತಿಲ್ಲ, ತಿಂದ್ಬಿಟ್ಟೆ. ನಾನು ಮುಂಚೆ ಹೇಳೋದಲ್ವಾ ನೀನು? ಮಕ್ ಬಾರಿಸ್ತೀನಿ ನಾನು, ಹೇಳ್ದ ನೀನು ಈಗ ತಾನೇ ಬೋಡ್ತಿರ ಪ್ರೆಗ್ನೆಂಟ್ ಅಂತ. ಖತಮ್, ಬಾಯ್ ಬಾಯ್ ಟಾಟಾ. ನಾನು ಅನ್ಕೊಂಡೆ ಇನ್ನೊಂದು 2 ಮಂತ್ಸ್ ಈ ಕಡೆನೇ ಬರ್ತೀವಲ್ವಾ, ಮನೆ ಶಿಫ್ಟ್ ಮಾಡಿಕೊಂಡು ಓಡಾಡ್ಬೋದು, ಒಂದು ಅಟ್ಲೀಸ್ಟ್ ಒಂದು 8 ತಿಂಗಳವರೆಗೂ ಆದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಿಸಿ ಬೇಡ, ನಂಗೆ ಗೊತ್ತು ನೀನು ಪ್ರೆಗ್ನೆಂಟ್ ಅಲ್ಲ ಅಂತ. ಹೇಳ್ರಪ್ಪ, ಹೇಳ್ರ ಮತ್ತೆ ಮುಚ್ಕೊಂಡು ಹೇಳಿ ಕರೆಕ್ಟಾಗಿ. ಹಲೋ ಸರ್, ಟ್ರಾವೆಲಿಂಗ್ ಟೂರ ಆಗ್ತದೆ ಅನ್ಕೊಂಡಿದ್ದೀನಿ. ಸೊ ಮನೆ ನೋಡ್ತಿದ್ದೀನಿ ಅಂತ ಹೇಳಿ ಅಷ್ಟೇ. ನನಗಂತೂ ಈ ಟೈಮ್ ಬಂದರೆ ಫುಲ್ ಅಲರ್ಜಿ ಆಗೋಗುತ್ತೆ. ನೀನು ಅವಾಗ ಒಬ್ಬಳೆ ಹೆಂಗೆ ಮಾಡ್ಕೊತೀಯಾ? ನೀನೊಬ್ಬಳೆ ಹೆಂಗೆ ಮಾಡ್ಕೊತೀಯಾ ಕೆಲಸ? ಹಾಕೋತೀನಿ. ನೀನು ಬರೋಕ್ಕೂ ಮುಂಚೆ 2 ತಿಂಗಳೇ ಮಾಡಿದ್ದೀನಿ ಅಂತೆ. ಹೌದಾ? ಮತ್ತು ನಾನು ಎಷ್ಟು ತಿಂಗಳಾದ್ಮೇಲೆ ಬರ್ಬೋದು ಡೆಲಿವರಿ ಆದಮೇಲೆ? ಅದು ನಿನ್ನ ಬಾಡಿ ಮೇಲೆ ಡಿಪೆಂಡ್. ಮತ್ತೇನು ನನಗೆ ಹೇಳಲ್ವಾ ಕಂಗ್ರ್ಯಾಚುಲೇಷನ್? ಏನು ಹೇಳಲ್ವಾ ನನಗೆ? ಕಂಗ್ರ್ಯಾಚುಲೇಷನ್ ಬ್ರದರ್. ಆ ಥರ ಏನಿಲ್ವಾ? ನಾನು ಹೇಳಿಸ್ಕೋಬೇಕಿದೆ. ಆಕ್ಚುಲಿ ಇದು ಶಾಕ್ ಆಗಿದ್ದೀನಿ. ಏನು ಶಾಕಲ್ಲಿದೆಯಾ? ಇದೇ ಗಂಟೆ ಇಟ್ಕೊಂಡು ನನಗೆ ಟಿವಿ ಸುಬ್ಬುಲಕ್ಷ್ಮಿಗೆ ಬರಿವಳು ಬರಿವಳು. ಎನಿವೇ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನ್ಯೂ ಜರ್ನಿ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಪೈನಾಪಲ್ ತಿನ್ಬೇಡ, ಪಪ್ಪಾಯ ತಿನ್ಬೇಡ, ಹಲಸಿನಣ್ಣು ತಿನ್ಬೇಡ, ಈಗಿನ ಪದಾರ್ಥ ಜಾಸ್ತಿ ತಿನ್ಬೇಡ, ಜಾಸ್ತಿ ಕೋಲ್ಡು ಮಾಡ್ಕೊಬೇಡ, ಸಂಜೆ ಡ್ರೈಸು ತಿನ್ಬೇಡ. ಹೌದಾ? ಖರ್ಜೂರ ತಿನ್ಬೇಡ. ಡ್ರೈ ಫ್ರೂಟ್ಸಲ್ಲಿ ಖರ್ಜೂರ. ಡೇಟ್ಸು? ಡೇಟ್ಸ್ ತಿನ್ಬೇಡ. ನಾರ್ಮಲ್ ದ್ರಾಕ್ಷಿ ಗೋಡಂಬಿ ಅದನ್ನು ನೆನ್ನೆ ಹಾಕ್ಕೊಂಡು ತಿನ್ಬೋದಾ? ಹಾಲು ಜಾಸ್ತಿ ಹಾಲು ಕುಡಿ, ಬಟ್ ಹಾಲು ಒಬ್ಬರಿಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತದು. ಆಯಿತಾ? ಅಷ್ಟೇ. ಹಸಿಮೆಣಸಿನ್ಕಾಯಿ ಖಾರದ ಪದಾರ್ಥ ಜಾಸ್ತಿ ಬಳಸಬೇಡ. ಮತ್ತೆ ಏನು ತಿನ್ಬೇಕು? ಪದಾರ್ಥ ಬಳಸಬೇಡ. ಎಳ್ಳು ಹಾಕಿರ್ತಾರೆ, ಅದನ್ನು ಬಳಸೋದಿಲ್ಲ. ಹಸಿಮೆಣಸಿನ್ಕಾಯಿ ತರಕಾರಿಲಿ ಅಂದರೆ ತರಕಾರಿಲಿ ಎಲ್ಲ ತರಕಾರಿನೂ ತಿನ್ನೋ ತೊಂದರೆ ಏನಿಲ್ಲ. ಹಾಗಲಕಾಯಿ, ಬಾಳೆಕಾಯಿ ಅದನ್ನು ಅವಾಯ್ಡ್ ಮಾಡು. ಅದೇನು ಮಾಡೋದೇ ಇಲ್ಲ ನಾನು ಬಾಳೆಕಾಯಿ. ಹಲೋ, ತರಕಾರಿ ಕುಂಬಳಕಾಯಿ, ಬಟ್ ಮನೇಲಿ ಕುಂಬಳಕಾಯಿ ತಂದು ಹೊಡಿಬೇಡ ಈ ಟೈಮಲ್ಲಿ. ಹೌದಾ? ಕುಂಬಳಕಾಯಿ ಹೊಡೆಯೋದಿಲ್ಲ, ಬಾಳೆಕಂತ ಕೇಳಂಗಿಲ್ಲ. ಅಷ್ಟೇ ಕಣೆ. ತರಕಾರಿ ಇನ್ನೇನು ಎಲ್ಲ ತರಕಾರಿ ಇರ್ತೀನೋ. ಬದನೆಕಾಯಿ ಅವಾಯ್ಡ್ ಮಾಡು ಅಷ್ಟೇ. ಹಿಟ್ಟಿನ ಪದಾರ್ಥ ಅವಾಯ್ಡ್ ಮಾಡು. ಯಾವ ಡಾಕ್ಟರ್ ಹತ್ರ ಹೋಗೋದು ಏನು ಗೊತ್ತಿಲ್ಲ ನನಗೆ. ಇದ್ರೆ ಅಲ್ಲೇ ಹೋಗು, ನವೀನಾ ಕುಮಾರಿ ಡಾಕ್ಟ್ರು. ಅದೇ ನೀನು ಹೋಗಿದ್ದೆಲ್ಲ ಅದು. ಅದು ತಗೊಂಡೋಗ್ಬೇಕಾ? ಟೆಸ್ಟಿಂಗ್ ಮಾಡಿ ತಗೊಂಡೋಗ್ಬೇಕಾ? ಏನು ಬೇಡ, ಅವರೇ ಟೆಸ್ಟ್ ಮಾಡಿ ನೋಡ್ತಾರೆ. ಇಟ್ಕೊಂಡು ಹೋಗಿರೋ ಹಿಂಗೆ ಈವ್ನಿಂಗ್ ಇರ್ತಾರೆ, 6:30 ಮೇಲೆ ಇರ್ತಾರೆ ಅವರು. 6:30 ಅಪಾಯಿಂಟ್ಮೆಂಟ್ ಎಲ್ಲ ಏನಿಲ್ಲ, ಫಸ್ಟ್ ಇನ್ ಫಸ್ಟ್ ಔಟ್ ಕ್ಯೂ ಇರುತ್ತೆ. ಅಲ್ಲಿ ಮುಗಿಸ್ಕೊಂಡು ಬರೋದು. ಅಲ್ಲಿ ಮೆಡಿಕಲಲ್ಲಿ ನಂಬರ್ ಇದೆಯಾ ನಿನ್ನ ಹತ್ರ? ನನ್ನ ಹತ್ರ ಅವ್ರ ನಂಬರ್ ಇಲ್ಲ, ಮೆಡಿಕಲ್ ಸ್ಟೋರ್ ನಂಬರ್ ಇತ್ತು. ಹೋದ್ರೆ ಗೊತ್ತಾಗುತ್ತೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಲ್ವಾ? ಮರ ಮುಂದೆ ಆಚೆಂದ ಒಳಗಡೆ ಒಂದು ಸ್ವಲ್ಪ ಹೋದ್ರೆ ಒಂದು 5-6 ಅಂಗಡಿ ಮುಂದೆನೆ ಕ್ಲಿನಿಕ್ ಅದು. ಅಮ್ಮ ಕ್ಲಿನಿಕ್ ಬರ್ತಿರ್ತಾರೆ.
ಏನೋ ಅಮಾಸ್ಯ ಅಂತಂದ್ರೆ ಏನೋ ಇದೆ. ಸರ್ಗೆ ಹೆಂಗೆ ಹೇಳೋದು? ಮಾತಾಡಲೇಬೇಕು. ನೀನು ಮುಚ್ಚಿಡೋಕ್ಕಾಗಲ್ಲ. ಯಾಕಂದರೆ ತಿರ್ಗಾ ಅಕಸ್ಮಾತ್ ನೀನು ಮಾಡ್ತೀಯಾ ಮಾಡಲ್ವಾ ಅನ್ನೋದು ಅವ್ರಿಗೆ ಕನ್ಫರ್ಮೇಷನ್ ಬೇಕಲ್ವಾ. ನೀನು ಟ್ರೈನಿಂಗ್ ಇನ್ನೊಬ್ರಿಗಾದ್ರೂ ಟ್ರೈನಿಂಗ್ ಕೊಟ್ಕೊಳಕ್ಕೆ ಅದು ಕನ್ಫರ್ಮೇಷನ್ ಬೇಕಲ್ವಾ. ಈ ಕಡೆ ಖುಷಿ ಪಡೋ ವಿಷಯ, ಈ ಕಡೆ ಬೇಜಾರಾಗೋ ವಿಷಯ, ನಾನು ಏನು ಮಾಡೋಣ? ಭಾರ ಎಲ್ಲ ಎತ್ಬೇಡ, ದಡ ಅಂತ ಓಡೋಗ್ಬೇಡ ಮೇಲಕ್ಕೆ ಕೆಳಗಡೆ. खत्म बाय बाय टाटा गुड बाय गया. ಅದನ್ನೂ ಕೇಳ್ತಾರೆ ಸರ್, ಈಗ ಮೇಲೆಲ್ಲ ಓಡಾಡ್ತೀಯಲ್ವ ಅಮ್ಮ, ಮತ್ತೆ ಹೆಂಗಾಗುತ್ತಾ ಏನು ನಿನಗೆ ಅಂತ. ಅದು ಇರೋದನ್ನೇ ಮಾತಾಡ್ಬೇಕು ಕಣೆ, ಏನು ಮುಚ್ಚಿಡೋಕ್ಕಾಗಲ್ಲ. ಟಿವಿ ಸುಬ್ಬಲಕ್ಷ್ಮಿಗೆ ಬರಿವಳು ಬರಿವಳು. ಇವತ್ತು ಬರ್ತಾರಾ ಸರ್ರು? ಇವತ್ತು 90% ಔಟ್. ಐ ಥಿಂಕ್ ಸರ್ ಕೂಡ ಧರ್ಮಸ್ಥಳ ಹೋಗಿದ್ದಾರೆ ಅನಿಸ್ತಿದೆ ನನಗೆ. ಸರ್ ಕಿರಣ್ ಸರ್ ಫೋಟೋ ಹಾಕಿದ್ದಾರೆ. ಪ್ರಭೋ ಮಂಜುನಾಥ ನಮೋ ಅನ್ನದಾತ. ಹಿಂಗಾಗಲಿಲ್ಲ ನನ್ನೇ ಕರ್ಕೊಂಡು ನಾನೇ ಮಾತಾಡ್ತೀನಿ. ಸರಿ ಆಯಿತು. ಏನು ಮಾಡೋಕ್ಕಾಗಲ್ಲ, ಇರೋ ಜಾಗದಲ್ಲೇ ಅವರೇ ಎಲ್ಲರೂ ಅಂತ ಇಲ್ಲ ಅಂತ ಏನು ಮಾತಾಡ್ಬೇಕು ಅಷ್ಟೇ. ಪಾಪಿ ಸುಮ್ಮನೆ ಹೇಳ್ಕೊಟ್ನಂದ್ರೆ ಇಲ್ಲೆಲ್ಲಾದ್ರೂ ಬಿಡು ತುಂಬ ದಿನ ಕನಸು ಇಲ್ಲೂ ಮಾಡ್ತಾರೆ. ಖುಷಿ ಪಡು, ದುಃಖ ಪಡ್ಬೇಡ. ಯಮೇಕರ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರು. ಅಲ್ಲ, ನನಗೆ ಇನ್ನೂ ವರ್ಕ್ ಮಾಡಬೇಕು ಅನ್ನೋ ಆಸೆ ಇತ್ತು. ಇದ್ದೇ ಇರುತ್ತೆ ಕಣ. ಇವಾಗ ಇಲ್ಲೂ ಎಲ್ಲ ಅಡ್ಜಸ್ಟ್ ಆಗಿತ್ತಾ ನನಗೆ? ಏನು ಮಾಡೋಕ್ಕಾಗುತ್ತೆ? ಒಂದು ಬೇಕು ಅಂದರೆ ಒಂದು ಕಳ್ಕೊಬೇಕು. ನಮ್ಮ ಅತ್ತೆಗೂ ಹೇಳಿದ ತಕ್ಷಣ ಫುಲ್ ಖುಷಿ. ಜಾಸ್ತಿ ನಾವು ಹೇಳಿದಾಗ ನೀವು ಮಾಡ್ಕೊಳ್ಳಿಲ್ಲ, ಈಗ ಇದು ಮಾಡ್ಕೊಂಡಿದ್ದೀರಾ ಅಂತ ಹೇಳಲ್ಲ ಬರೋದು. ಮೆಡಿಕಲ್ ಸ್ಟೋರಲ್ಲೆಲ್ಲ ಇನ್ಮೇಲೆ ನಮ್ಮ ಟ್ಯಾಬ್ಲೆಟ್ ತೊಗೊಬೇಡ, ಅವಳೇ ರೆಫರ್ ಮಾಡ್ತಾಳೆ. ಅಲ್ಲೇ ಹೋಗು, ನಿಂಗೆ ಅದೇ ಅರ್ಥ ಆಗುತ್ತೆ. ಮತ್ತು ಫೀಸು ಓಕೆ, ಮ್ಯಾನೇಜಬಲ್. ತೀರಾ ಇದು ಮಾಡಲ್ಲ, ತೀರಾ ಕಾಸ್ಟ್ಲಿ ಮೆಡಿಸಿನ್ಸು ಕೊಡಲ್ಲ ಆ ಥರ ಅವಳು. ಮತ್ತು ಅಲ್ಲೇ ಹಾಸ್ಪಿಟ್ಲಿಗೂ ಹತ್ರ ಸಜೆಸ್ಟ್ ಅಲ್ಲೇ ಮಾಡ್ತಾಳೆ. ಸ್ಕ್ಯಾನಿಂಗು ಅಲ್ಲೇ ನಿಯರ್ ಬೈ, ಅಲ್ಲಿಂದ ಇನ್ನೊಂದು ನೆಕ್ಸ್ಟ್ ಸ್ಟಾಪು ಅಲ್ಲಿಗೆ ಇದು ಮಾಡ್ತಾಳೆ. ಸ್ಕ್ಯಾನಿಂಗ್ ಮೇ ಬಿ ಇನ್ನೊಂದು ಎಷ್ಟು ತಿಂಗಳಾಯಿತು ಇದೆಯಾ? ಹ್ಞೂ, ಅದು ಸ್ಕ್ಯಾನಿಂಗ್ ಕೊಡ್ತಾಳೆ ಅನ್ಸುತ್ತೆ. ಸ್ಟಾರ್ಟಿಂಗ್ ನಾನು ಹೇಳಿದೆ, ನೀನು ಅದು ಹೆಂಗೆ ಕಂಡಿಡಿದೆ ಅದೇ ಅಂತ ಹೇಳಿಲ್ಲ ವಿಷಯ. ನಾನೇನೋ ನಿನ್ನ ಹತ್ರ ವಿಷಯ ಹೇಳಬೇಕು ಅಂದೆ ತಾನೇ. ಬಟ್ ಹೇಳಲ್ಲ, ಮುಂದಕ್ಕೆ ಹೇಳಲ್ಲ ಅಂದೆಲ್ಲ ಅವರೇ ಕನ್ಫರ್ಮ್ ಮಾಡ್ತಾರೆ. ಇರ್ಬೋದಾ ಅಂತ ನಾನು ಗೆಸ್ ಮಾಡಿದೆ ಅಷ್ಟೇ. ನಮ್ಮ ಅತ್ತೆನೂ ಅದೇ ಬೈತಾ ಇತ್ತು. ಯಾಕೆ ನಾವು ಬೇಕು ಅಂದಾಗ ನೀವು ಮಾಡ್ಕೊಳ್ಳಿಲ್ಲ, ಊರಿಗೆ ಹೋಗ್ತೀವಿ, ಹಂಗೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ ಅಂತ ಹೋದ್ಮೇಲೆ ಈ ಥರ ಆಗಿದ್ದು ಒಳ್ಳೆಯದೇನೆ, ಖುಷಿ ಆಯಿತು, ಏನು ಬೇಜಾರೇನಿಲ್ಲ. ಅಂದರೆ ಆ ಟೈಮಿಗೆ ನಮ್ಮ ಇದು ಮಾಡ್ಕೊಂಡಿದ್ರೆ ಆಗ್ತಾಯಿತ್ತಲ್ವಾ. ಈಗ ನೋಡು, ಈಗ ಹೋಗಿ ದುಡಿತೀವಿ ಅಂತ ಹೋದ್ರಿ, ಹಿಂಗಾಗೋಯ್ತು. ನಾನಂತೂ ಬರೋದಕ್ಕಾಗಲ್ಲ, ನಿಮ್ಮ ಡ್ಯಾಡಿ ಇರುತ್ತೆ. ಇವಾಗ ನಿಮ್ಮ ಹಸ್ಬೆಂಡಕ್ಕೆ ಅವ್ರಿಗೂ ಕೆಲಸ ಸೆಟ್ ಆಗಿತ್ತು. ಅವ್ರಿಗೂ ಸೆಟ್ ಆಗಿತ್ತು. ಇವಾಗ ಅವ್ರೊಬ್ಬರು ನೀನು ಅಲ್ಲಿ ಅವ್ರು ಇಲ್ಲಿ. ಅದು ಹೆಂಗಾಗುತ್ತೆ ಈಗ? ಅವ್ರು ಅಂತಾರೆ, ಇಲ್ಲೇ ನನಗೇನು ಊಟ ಎಲ್ಲ ಸಿಗುತ್ತೆ, ಮನೆಗೆ ಹೋಗಿ ಮಲ್ಕೊತೀನಿ ನಾನು ಅಷ್ಟೇ. ಇಲ್ಲ ಸರ್ಗಳು ಹೇಳಿ ಯಾವ್ದಾದ್ರು ರೂಮ್ ಮಾಡ್ಕೊಳ್ತೀನಿ. ರಜಾ ಇದ್ದಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ತೀನಿ, ನಿನ್ನ ಊರಿಗೆ ಹೋಗ್ಬಿಡು ಸುಮ್ಮನೆ, ಮಮ್ಮಿ ನೋಡ್ಕೊಳುತ್ತೆ ಅಂತ ಹೇಳ್ತಿದ್ದಾರೆ. ನಿಂಗೆ ಆಗೋವರೆಗೂ ಮಾಡೋ ಕೆಲಸ ಆಗಲ್ಲ ಅಂದರೆ ಕರ್ಕೊಂಡೋಗ್ಬಿಟ್ಟು ಬರ್ತೀನಿ. ತೊಂದರೆ ಎಲ್ಲ ಏನಿಲ್ಲ, ಮಾಡ್ಕೊಬೋದು. ಬಟ್ ಅದೇ ಡಿಪೆಂಡ್ ಆನ್ ಅವ್ರ ಬಾಡಿ ಮೇಲಿರುತ್ತೆ. ಇವಾಗ ನಾನು ಆಲ್ಮೋಸ್ಟ್ ನಾನು 9 ಮಂತ್ಸ್ವರೆಗೂ ಮಾಡಿದ್ದೀನಿ ಕೆಲಸ. ಬಿಡು, ಬರಲಿ ಮಾತಾಡೋಣ. ಅದಕ್ಕೆ ಆಗಂಗಿದ್ರೆ ಮಾಡ್ತೀನಿ ಅಂತ ಹೇಳು. ಇಲ್ಲ ಸರ್ ಹಾಗಲ್ಲ, ಬೇರೆಯವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅದಾದರೆ ಅಂದರೆ ಇಲ್ಲ ಈಗ ಮನೆ ಶಿಫ್ಟ್ ಮಾಡ್ಕೊಂಡು ಇಲ್ಲ ಟ್ರಾವೆಲಿಂಗ್ ಅಲ್ಲಿ ಮುಗಿಸೋದು ಟ್ರಾವೆಲಿಂಗ್ ನನಗೆ ಸಜೆಸ್ಟೇ ಮಾಡಲ್ಲ. ಇಲ್ಲ ನಿನ್ನ ಹಸ್ಬೆಂಡ್ ಹೋಗಿ ಡ್ರಾಪ್ ಪಿಕಪ್ ಮಾಡೋಕ್ಕಾಗತ್ತೆ ಅಂದರೆ ಅವ್ರದ್ದು ಬೆಳಗ್ಗೆ ಡ್ಯೂಟಿ ಅಲ್ವಾ?
ಅದೇ ಅವ್ರು ನನಗಿಂತ ಮುಂಚೆನೇ ಹೋಗ್ತಾರೆ. ಅವ್ರಿಗೆ ಶಿಫ್ಟ್ ವೈಸ್ ಮತ್ತೆ ಜಾಸ್ತಿ ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ ಇಲ್ಲ ಫಸ್ಟ್ ಫ್ಲೋರಲ್ಲೇ ನೋಡೋದು ಜಾಸ್ತಿ. ಇದು ನೀನು ನಮ್ಮದೇ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಕಚಡ ಇಂಥ ವಿಷಯದಲ್ಲಿ ನನ್ನ ಹೇಳ್ತೀನಿ ತಾನೇ ನಿಜ ಹೇಳೆ ಅಂತ. ಈ ಕಡೆ ತಿರುಗು, ನಿನ್ನ ಮುಖ ನೋಡೋಣ ಒಂದು ಸ್ವಲ್ಪ. ಮುಚ್ಕೊಂಡು ಹೇಳು ಇಂಥ ವಿಷಯದಲ್ಲಿ ತಮಾಷೆ ಮಾಡೋದು. ಈ ಕಡೆ ತಿರುಗು. ಗೊತ್ತು ಕಡೆ ಈಗ ಗಾಡಿ ಆಡಿಸ್ತಿದೀಯ ಅಂತ ಅದಕ್ಕೆ ಕೇಳುತ್ತಾ ಇಲ್ಲ ಬೊಗಳು ನಿಜ ಬೊಗಳು ಅಂತ. ಈ ಕಡೆ ತಿರುಗೆ. ಏನೇ ಹೇಳು. ಏನು ನೀನ್ ನನ್ ಗೊತ್ತ ನೋಡ್ಕೊಂಡು ಪ್ರಾಂಕ್ ಮಾಡ್ತಿದ್ದೆ. ಇಷ್ಟು ಚೆನ್ನಾಗಿ ನೀನು ಸಜೆಸ್ಟ್ ಮಾಡಿದ್ರೆ ತುಂಬ ಖುಷಿ ಆಯಿತು ಕಣೆ. ದಿಸ್ ಇಸ್ ಮೈ ಪ್ರಾಂಕ್ ವಿಡಿಯೋಗ. ಈ ಕಡೆ ತಿರ್ಗೋ. ನೋಡ್ತಾರೆ ನಿನ್ನ ಪ್ರ್ಯಾಂಕ್ ನೀನು ಯಾರು ಪ್ರ್ಯಾಂಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.